1 ಕೆಜಿ ಕಿವಿಗೆ 300 ರೂಪಾಯಿ, ಒಂದಿಷ್ಟು ಬ್ಲೂಬೆರಿಗೆ 500 ರೂಪಾಯಿ. ಆರೋಗ್ಯದ ಹೆಸರಲ್ಲಿ ನಾವೆಲ್ಲ ಇಂಥ ದುಬಾರಿ ವಿದೇಶಿ ಹಣ್ಣುಗಳ ಹಿಂದೆ ಬಿದ್ದಿದ್ದೀವಿ. ಆದ್ರೆ ನಿಮ್ಗೊಂದು ಸತ್ಯ ಗೊತ್ತಾ? ಈ ಸಾವಿರಾರು ರೂಪಾಯಿ ಹಣ್ಣುಗಳಲ್ಲಿ ಸಿಗೋ ಪೋಷಕಾಂಶಗಳಿಗಿಂತ 10 ಪಟ್ಟು ಹೆಚ್ಚಿನ ಶಕ್ತಿ ನಮ್ಮ ಹಿತ್ತಲಲ್ಲಿ ಪುಕ್ಕಟೆಯಾಗಿ ಸಿಗೋ ಅಥವಾ ಮಾರ್ಕೆಟ್ನಲ್ಲಿ ಅತ್ಯಂತ ಕಡಿಮೆ ರೇಟ್ಗೆ ಸಿಗೋ ನಮ್ಮದೇ ಪೇರಳೆ ಅಂದ್ರೆ ಸೀಬೆಕಾಯಲ್ಲಿದೆ. ಹೌದು, ಬಡವರ ಸೇಬು ಅಂತಲೇ ಕರೆಸಿಕೊಳ್ಳೋ ಈ ಪೇರಳೆಯ ಅಸಲಿ ತಾಕತ್ತೇ ಬೇರೆ. ಹಾಗಾದ್ರೆ ಅಷ್ಟಕ್ಕೂ 300 ರೂಪಾಯಿಯ ಕಿವಿ ಬ್ಲೂಬೆರಿಗಿಂತ 30 ರೂಪಾಯಿಯ ಪೇರಳೆ ಹೇಗೆ ಪವರ್ಫುಲ್? ಇದನ್ನ ಪ್ರತಿದಿನ ತಿಂದ್ರೆ ನಮ್ಮ ದೇಹದೊಳಗೆ ಆಗೋ ಮ್ಯಾಜಿಕ್ ಏನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಪೇರಳೆಯ ರಿಯಲ್ ಪವರ್ ಅನ್ನ ಸಂಪೂರ್ಣವಾಗಿ ಡಿಕೋಡ್ ಮಾಡೋಣ. ವಿದೇಶಿ ಮೂಲ, ದೇಸಿ ತಾಕತ್ತು, ಪೇರಳೆ ವಿಶೇಷತೆ ಏನು? ಸ್ನೇಹಿತರೆ, ಪೇರಳೆ ಹಣ್ಣಿನ ಪವರ್ ನೋಡೋಕು ಮುಂಚೆ ಇದರ ಮೂಲದ ಬಗ್ಗೆ ಚೂರು ಪರಿಚಯ ಮಾಡ್ಕೊಂಡ್ ಬಿಡೋಣ. ಪೇರಳೆ, ಇದನ್ನ ಸೀಬೆಕಾಯಿ ಅಂತಲೂ ಇಂಗ್ಲಿಷ್ ನಲ್ಲಿ ಗ್ವಾ ಅಂತಲೂ ಕರೀತಾರೆ. ಇದು ಮಿಲ್ಟೇಸಿ ಅನ್ನೋ ಸಸ್ಯ ಕುಟುಂಬಕ್ಕೆ ಸೇರಿರೋ ಹಣ್ಣು. ವೈಜ್ಞಾನಿಕ ಹೆಸರು ಸೆರಿಯಂ ಗ್ವಾಜುವಾ. ಸ್ನೇಹಿತರೆ, ನಿಮಗ್ ಗೊತ್ತಾ, ಪೇರಳೆ ಮೂಲತಃ ನಮ್ಮ ದೇಶದ ಬೆಳೆಯೇ ಅಲ್ಲ. ಇದರ ಮೂಲ ಮಧ್ಯ ಅಮೆರಿಕ ಮತ್ತು ಮೆಕ್ಸಿಕೋ. ಅಲ್ಲಿಂದ 17ನೇ ಶತಮಾನದಲ್ಲಿ ಪೋರ್ಚುಗೀಸ್ ವ್ಯಾಪಾರಿಗಳು ಇದನ್ನ ಭಾರತಕ್ಕೆ ಪರಿಚಯಿಸ್ತಾರೆ. ಆದ್ರೆ ಇವತ್ತು ಭಾರತದಲ್ಲೇ ಪೇರಳೆನ ಅತಿ ಹೆಚ್ಚು ಬೆಳೆಯಲಾಗುತ್ತೆ. ಒಂದು ಅಂದಾಜಿನ ಪ್ರಕಾರ ವರ್ಷಕ್ಕೆ ಬರೋಬ್ಬರಿ 56 ಲಕ್ಷ ಮೆಟ್ರಿಕ್ ಟನ್ ಪೇರಳೆ ನಮ್ಮಲ್ಲಿ ಉತ್ಪಾದನೆ ಆಗುತ್ತೆ. ಸುಮಾರು 3.7 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಪೇರಳೆನ ಬೆಳೀತಾರೆ. ಯಾಕಂದ್ರೆ ಈ ಗಿಡ ನಮ್ಮ ಮಣ್ಣು, ನಮ್ಮ ಹವಾಮಾನಕ್ಕೆ ಅದ್ಭುತವಾಗಿ ಒಗ್ಗಿಕೊಂಡಿದೆ. ಮಾವು ಅಥವಾ ನಿಂಬೆ ಗಿಡಗಳಿಗೆ ಹೋಲಿಸಿದ್ರೆ ಈ ಪೇರಳೆ ಗಿಡಕ್ಕೆ ಅತಿ ಕಡಿಮೆ ನೀರು ಸಾಕು. ಇದು ಬರಗಾಲವನ್ನು ತಡೆದುಕೊಳ್ಳಬಲ್ಲ ರಫ್ ಅಂಡ್ ಟಫ್ ಗಿಡ. 15ರಿಂದ 35 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕೆಂಪು ಮಣ್ಣಾಗ್ಲಿ ಕಪ್ಪು ಮಣ್ಣಾಗ್ಲಿ ಎಲ್ಲಿ ಬೇಕಾದ್ರೂ ಆರಾಮಾಗಿ ಬೆಳೆಯುತ್ತೆ. ಇದನ್ನ ಬಡವರ ಸೇಬು ಅಥವಾ ಪುವರ್ ಮ್ಯಾನ್ಸ್ ಆಪಲ್ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇದರಲ್ಲಿ ಸೇಬು ಹಣ್ಣಿನ ರೀತಿಯಲ್ಲೇ ಪೋಷಕಾಂಶಗಳು ರಿಚ್ ಆಗಿವೆ. ಪೇರಳೆಯಲ್ಲಿ ವಿಟಮಿನ್ ಸಿ, ಪೊಟ್ಯಾಷಿಯಂ, ಫೈಬರ್ ಸಾಕಷ್ಟು ಪ್ರಮಾಣದಲ್ಲಿ ಇದೆ. ಜೊತೆಗೆ ಈಸಿಯಾಗಿ ಸಿಗೋದ್ರಿಂದ ರೇಟ್ ಕೂಡ ಕಡಿಮೆ. ಮಾರ್ಕೆಟ್ನಲ್ಲಿ 1 ಕೆಜಿ ಸೇಬುಗೆ 150ರಿಂದ 300 ರೂಪಾಯಿವರೆಗೂ ಇರುತ್ತೆ. 1 ಕೆಜಿ ಕಿವಿ ಹಣ್ಣಿಗೆ 350ರಿಂದ 700 ರೂಪಾಯಿ ಇದ್ರೆ, ಬ್ಲೂಬೆರಿಗೆ ಕೆಜಿಗೆ 1500ರಿಂದ 3000 ರೂಪಾಯಿವರೆಗೂ ಇದೆ. ಆದ್ರೆ ನಮ್ಮ ಪೇರಳೆ ಕೇವಲ 40ರಿಂದ 100 ರೂಪಾಯಿಗೆ ಸಿಗುತ್ತೆ. ಇನ್ನು ಹಳ್ಳಿ ಕಡೆ ನಿಮ್ದೇ ಮನೆಯಲ್ಲಿ ಒಂದು ಗಿಡ ಇದ್ರೆ ಫ್ರೀಯಾಗಿ ಸಿಗುತ್ತೆ. ನ್ಯೂಟ್ರಿಷನ್ ವಾರ್, ದುಬಾರಿ ಹಣ್ಣುಗಳು ವರ್ಸಸ್ ಪೇರಳೆ. ಸ್ನೇಹಿತರೀಗ ಪೇರಳೆ ಹಣ್ಣಿನಲ್ಲಿರೋ ಪೋಷಕಾಂಶಗಳ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ನೋಡಿ. ಮೊದಲನೇದು ವಿಟಮಿನ್ ಸಿ. ಈ ವಿಟಮಿನ್ ಸಿ ಅಂದ ತಕ್ಷಣ ನಮಗೆ ಕಿತ್ತಳೆ, ನಿಂಬೆ ನೆನಪಾಗುತ್ತೆ. ಆದ್ರೆ 100 ಗ್ರಾಂ ಕಿತ್ತಳೆ ಹಣ್ಣಿನಲ್ಲಿ ಇರೋದು ಕೇವಲ 53 ಮಿಲಿಗ್ರಾಂ ವಿಟಮಿನ್ ಸಿ. ಅದೇ 100 ಗ್ರಾಂ ಪೇರಳೆಯಲ್ಲಿ ಬರೋಬ್ಬರಿ 228.3 ಮಿಲಿಗ್ರಾಂ ವಿಟಮಿನ್ ಸಿ ಇದೆ. ಅಂದ್ರೆ ಕಿತ್ತಳೆ ಹಣ್ಣಿಗಿಂತ 4 ಪಟ್ಟು ಹೆಚ್ಚು ವಿಟಮಿನ್ ಸಿ ಪೇರಳೆಯಲ್ಲಿದೆ. ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬಂಡೆಯಂತೆ ಗಟ್ಟಿ ಮಾಡುತ್ತೆ. ಎರಡನೇದು ಪೊಟ್ಯಾಷಿಯಂ. ನಿಮ್ಗೆಲ್ಲ ಗೊತ್ತಿರಬಹುದು, ಬಾಳೆಹಣ್ಣು ಪೊಟ್ಯಾಷಿಯಂಗೆ ಫೇಮಸ್. 100 ಗ್ರಾಂ ಬಾಳೆಹಣ್ಣಿನಲ್ಲಿ 358 ಮಿಲಿಗ್ರಾಂ ಪೊಟ್ಯಾಷಿಯಂ ಇರುತ್ತೆ. ಆದ್ರೆ 100 ಗ್ರಾಂ ಪೇರಳೆಯಲ್ಲಿ 417 ಮಿಲಿಗ್ರಾಂ ಪೊಟ್ಯಾಷಿಯಂ ಇದೆ. ಮೂರನೇದು ಫೈಬರ್ ಅಥವಾ ನಾರಿನಾಂಶ. ನೀವು 300 ರೂಪಾಯಿ ಕೊಟ್ಟು ತರೋ ಕಿವಿ ಹಣ್ಣಿನಲ್ಲಿ 100 ಗ್ರಾಂಗೆ ಕೇವಲ 3 ಗ್ರಾಂ ಫೈಬರ್ ಇರುತ್ತೆ. ಆದ್ರೆ ಪೇರಳೆಯಲ್ಲಿ 5.4 ಗ್ರಾಂ ನಾರಿನಾಂಶ ಇದೆ. ಅಂದ್ರೆ ಕಿವಿಯಷ್ಟೇ ದುಡ್ಡು ಕೊಟ್ರೆ ನಿಮಗೆ 16 ಪಟ್ಟು ಹೆಚ್ಚು ಫೈಬರ್ ಸಿಗುತ್ತೆ. ಈ ಫೈಬರ್ ನಿಮ್ಮ ಜೀರ್ಣಾಂಗ ವ್ಯವಸ್ಥೆನ ಸರಿಯಾಗಿಡೋದಕ್ಕೆ ವೆರಿ ಇಂಪಾರ್ಟೆಂಟ್. ನಾಲ್ಕನೇದು ಆಂಟಿ ಆಕ್ಸಿಡೆಂಟ್ಸ್. ಬ್ಲೂಬೆರಿಲಿ ಆಂಟಿ ಆಕ್ಸಿಡೆಂಟ್ಸ್ ತುಂಬಿ ತುಳುಕುತ್ತೆ ಅಂತ ಕಂಪನಿಗಳು ಮಾರ್ಕೆಟಿಂಗ್ ಮಾಡ್ತವೆ. ಅಫ್ಕೋರ್ಸ್ ಬ್ಲೂಬೆರಿಲಿ ಆಂಥೋಸಯಾನಿನ್ ಅನ್ನೋ ಆಂಟಿ ಆಕ್ಸಿಡೆಂಟ್ ಇದೆ. ಆದ್ರೆ ಗುಲಾಬಿ ಬಣ್ಣದ ಪೇರಳೆಯಲ್ಲಿ ಅಂದ್ರೆ ಪಿಂಕ್ ಗೋವಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲೈಕೋಪಿನ್ ಅನ್ನೋ ಆಂಟಿ ಆಕ್ಸಿಡೆಂಟ್ ಇದೆ. ಈ ಲೈಕೋಪಿನ್ ದೇಹದ ಜೀವಕೋಶಗಳಿಗೆ ತುಕ್ಕು ಹಿಡಿಯದಂತೆ ಅಂದ್ರೆ ಹಾಳಾಗದಂತೆ ಕಾಪಾಡೋ ಒಂದು ರಸ್ಟ್ ಪ್ರೂಫ್ ಕೋಟಿಂಗ್ ಇದ್ದ ಹಾಗೆ. ಐದನೇದು ಪ್ರೋಟೀನ್. 100 ಗ್ರಾಂ ಪೇರಳೆಯಲ್ಲಿ ಬರೋಬ್ಬರಿ 2.6 ಗ್ರಾಂ ಪ್ರೋಟೀನ್ ಇದೆ. ಅದೇ ಸೇಬು ಹಣ್ಣಿನಲ್ಲಿ ಎಷ್ಟಿರುತ್ತೆ ಗೊತ್ತಾ? 100 ಗ್ರಾಂಗೆ ಜಸ್ಟ್ 0.3ರಿಂದ 0.5 ಗ್ರಾಂನಷ್ಟು ಮಾತ್ರ ಇರುತ್ತೆ. ಇದಿಷ್ಟು ಮಾತ್ರ ಅಲ್ಲ, ಬರೀ 100 ಗ್ರಾಂ ಪೇರಳೆ ತಿಂದ್ರೆ ನಿಮ್ಮ ದೇಹಕ್ಕೆ 49 ಮೈಕ್ರೋಗ್ರಾಂ ಫೋಲೇಜ್, ಕಣ್ಣಿನ ದೃಷ್ಟಿ ಹೆಚ್ಚಿಸೋ 624 ಐಯು ವಿಟಮಿನ್ ಎ, ಮೂಳೆಗಳನ್ನ ಗಟ್ಟಿ ಮಾಡೋ 18 ಮಿಲಿಗ್ರಾಂ ಕ್ಯಾಲ್ಸಿಯಂ ಹಾಗೂ 22 ಮಿಲಿಗ್ರಾಂ ಮೆಗ್ನೀಷಿಯಂ ಕೂಡ ಸಿಗುತ್ತೆ. ಸ್ನೇಹಿತರೆ, ನಿಮ್ಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಇರ್ಬೋದು. ಮಾರ್ಕೆಟ್ ನಲ್ಲಿ 2 ವೆರೈಟಿ ಪೇರಳೆ ಸಿಗುತ್ತೆ. ಒಂದು ಒಳಗಡೆ ಬಿಳಿ, ಇನ್ನೊಂದು ಪಿಂಕ್ ಇರುತ್ತೆ. ಇದರಲ್ಲಿ ಯಾವ ವೆರೈಟಿ ಪೇರಳೆ ತಿಂದ್ರೆ ಬೆಸ್ಟ್? 2 ವೆರೈಟಿಲಿ ಮೇಲೆ ಹೇಳಿದ ಪೋಷಕಾಂಶಗಳು ಇರುತ್ತೆ, ಆದ್ರೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಅಲಹಾಬಾದ್ ಸಫೇದ, ತೈವಾನ್ ವೈಟ್ ನಂತಹ ಬಿಳಿ ಪೇರಳೆಯಲ್ಲಿ ವಿಟಮಿನ್ ಸಿ ಮತ್ತು ನ್ಯಾಚುರಲ್ ಶುಗರ್ ಸ್ವಲ್ಪ ಜಾಸ್ತಿ ಇರುತ್ತೆ.
ಹೀಗಾಗಿ ದಿಢೀರ್ ಎನರ್ಜಿ ಮತ್ತು ಇಮ್ಯುನಿಟಿಗೆ ಬಿಳಿ ಪೇರಳೆ ಬೆಸ್ಟ್. ಅದೇ ತೈವಾನ್ ಪಿಂಕ್, ಅರ್ಕಾ ಕಿರಣ್ ನಂಥ ಗುಲಾಬಿ ಪೇರಳೆಯಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದು ಕ್ಯಾಲೋರಿ ಮತ್ತು ಸಿಹಿ ಕಡಿಮೆ ಇರುತ್ತೆ. ಆದ್ರೆ ಇದರಲ್ಲಿ ವಿಟಮಿನ್ ಎ ಹಾಗೂ ಲೈಕೋಪಿನ್ ಅನ್ನೋ ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಬಿಳಿ ಹಣ್ಣಿಗಿಂತ ಹೆಚ್ಚಿರುತ್ತೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋದಕ್ಕೂ ಮುಂಚೆ ನಿಮ್ಮ ಹೆಲ್ತ್ಗೆ ಸಂಬಂಧಪಟ್ಟ ಒಂದು ಮುಖ್ಯ ಮಾಹಿತಿ. ಸಾಮಾನ್ಯವಾಗಿ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಅಂತ ವೆಬ್ಸೈಟ್ ನಲ್ಲಿ ನಂಬರ್ ಹಾಕಿದ್ರೆ ಸಾಕು, ನಮ್ಮ ಪ್ಲಾನ್ ಬೆಸ್ಟ್ ಅಂತ ದಿನಕ್ಕೆ 16 ಸ್ಪ್ಯಾಮ್ ಕಾಲ್ಸ್ ಬಂದು ತಲೆ ತಿಂತಾರೆ. ಆದ್ರೆ ಡಿಟ್ಟೋ ಇನ್ಶೂರೆನ್ಸ್ ನಲ್ಲಿ ನಿಮ್ಗೆ ಯಾವುದೇ ಸ್ಪ್ಯಾಮ್ ಕಾಲ್ಸ್ ಕಾಟ ಇರಲ್ಲ. ಇಲ್ಲಿರೋ ಎಕ್ಸ್ಪರ್ಟ್ಸ್ ನಿಮ್ಮ ವಯಸ್ಸು, ಬಜೆಟ್ ಮತ್ತು ಫ್ಯಾಮಿಲಿ ರಿಕ್ವೈರ್ಮೆಂಟ್ಸ್ ಅರ್ಥ ಮಾಡಿಕೊಂಡು ನಿಮಗೆ ಯಾವ ಪಾಲಿಸಿ ಬೆಸ್ಟ್, ಯಾವುದರಲ್ಲಿ ಹಿಡನ್ ಕಂಡೀಷನ್ಸ್ ಇಲ್ಲ ಅನ್ನೋದನ್ನ 100% ಟ್ರಾನ್ಸ್ಪರೆಂಟ್ ಆಗಿ ಹೇಳ್ತಾರೆ. ಬರೀ ಪಾಲಿಸಿ ಮಾರೋದಷ್ಟೇ ಅಲ್ಲ, ನಾಳೆ ಆಸ್ಪತ್ರೆಗೆ ಸೇರಿದಾಗ ಕ್ಲೇಮ್ ಪ್ರಾಸೆಸ್ನಲ್ಲೂ ದಿಟ್ಟೋ ಟೀಮ್ ನಿಮಗೆ ಸಂಪೂರ್ಣ ಸಹಾಯ ಮಾಡುತ್ತೆ. ಗೂಗಲ್ನಲ್ಲಿ 4.9 ರೇಟಿಂಗ್ ಇರೋ ಇವರ ಜೊತೆ ಈಗಾಗಲೇ 8 ಲಕ್ಷಕ್ಕೂ ಹೆಚ್ಚು ಜನ ಸೇರ್ಕೊಂಡಿದ್ದಾರೆ. ನಿಮ್ಮ ಇನ್ಶೂರೆನ್ಸ್ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳೋಕೆ ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಕ್ಲಿಕ್ ಮಾಡಿ. ದಿಟ್ಟೋ ಎಕ್ಸ್ಪರ್ಟ್ಸ್ ಜೊತೆ ಈಗಲೇ ಫ್ರೀ ಕನ್ಸಲ್ಟೇಷನ್ ಬುಕ್ ಮಾಡಿ. ಮೆಡಿಕಲ್ ಮ್ಯಾಜಿಕ್, ಒಂದೇ ಒಂದು ಪೇರಳೆ ದೇಹದೊಳಗೆ ಏನೇನ್ ಮಾಡುತ್ತೆ? ಸ್ನೇಹಿತರೆ, ಪೋಷಕಾಂಶಗಳ ಲೆಕ್ಕಾಚಾರ ನೋಡಿದ್ವಿ, ಆದ್ರೆ ಇದು ನಮ್ಮ ದೇಹದ ಒಳಗೆ ಹೋದಾಗ ಯಾವೆಲ್ಲ ಮ್ಯಾಜಿಕ್ ಮಾಡುತ್ತೆ ಲೆಟ್ಸ್ ಸಿ. ಮೊದಲನೇದು, ಮಧುಮೇಹಿಗಳಿಗೆ ಇದೊಂದು ಸಂಜೀವಿನಿ. ಯಾಕಂದ್ರೆ ಪೇರಳೆಯ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಜಿಐ ಕೇವಲ 12ರಿಂದ 24ರಷ್ಟಿದೆ. ಅಂದ್ರೆ ಇದು ಪಕ್ಕಾ ಲೋ ಜಿಐ ಫುಡ್. ಇದರಲ್ಲಿರೋ ಕರಗುವ ನಾರಿನಾಂಶ ಅಂದ್ರೆ ಸಾಲ್ವಬಲ್ ಫೈಬರ್ ನಿಧಾನವಾಗಿ ಜೀರ್ಣವಾಗುವಂತೆ ಮಾಡುತ್ತೆ. ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಒಮ್ಮೆಗೆ ರಾಕೆಟ್ ತರಹ ಏರಿಕೆ ಆಗಲ್ಲ. ಹೀಗಾಗಿ ಶುಗರ್ ಪೇಷಂಟ್ ಕೂಡ ಇದನ್ನ ತಿನ್ಬಹುದು. ಎರಡನೇದು, ಜೀರ್ಣಕ್ರಿಯೆ ಮತ್ತು ತೂಕ ಇಳಿಕೆ. 100 ಗ್ರಾಂ ಪೇರಳೆಯಲ್ಲಿ ಇರೋದು ಕೇವಲ 68 ಕ್ಯಾಲರಿಗಳು. ಒಂದು ಸಾಧಾರಣ ಗಾತ್ರದ ಹಣ್ಣು ತಿಂದ್ರೆ 100 ಕ್ಯಾಲರಿ ಸಿಗುತ್ತೆ. ಆದ್ರೆ ಇದರಲ್ಲಿರೋ ಪೆಕ್ಟಿನ್ ಮತ್ತು ಇನ್ಸಾಲ್ಯುಬಲ್ ಫೈಬರ್ ನಿಮ್ಮ ಹೊಟ್ಟೆ ತುಂಬಿದ ಅನುಭವ ನೀಡುತ್ತೆ, ಗುಡ್ ಬ್ಯಾಕ್ಟೀರಿಯಾಗಳನ್ನ ಹೆಚ್ಚಿಸುತ್ತೆ. ದಿನಕ್ಕೊಂದು ಪೇರಳೆ ತಿಂದ್ರೆ ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ಸಮಸ್ಯೆ ನಿಮ್ಮ ಹತ್ರನೂ ಸುಳಿಯಲ್ಲ. ಮೂರನೇದು, ಕ್ಯಾನ್ಸರ್ ನಿರೋಧಕ ಶಕ್ತಿ. ಪೇರಳೆಯಲ್ಲಿರೋ ಲೈಕೋಪಿನ್ ಮತ್ತು ಕ್ವೆರ್ಸಿಟಿನ್ ಅನ್ನೋ ಆಂಟಿ ಆಕ್ಸಿಡೆಂಟ್ಗಳು ದೇಹದಲ್ಲಿ ಕ್ಯಾನ್ಸರ್ ಕಾರಕ ಫ್ರೀ ರಾಡಿಕಲ್ಸ್ ವಿರುದ್ಧ ಹೋರಾಡುತ್ತೆ. ಪ್ರಮುಖವಾಗಿ ಪ್ರಾಸ್ಟೇಟ್ ಮತ್ತು ಸ್ತನ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡೋಕೆ ಇದು ಬಹಳ ಸಹಕಾರಿ ಅಂತ ಒಂದಿಷ್ಟು ರಿಸರ್ಚ್ಗಳು ಹೇಳ್ತಿವೆ. ಐದನೇದು, ಹೃದಯದ ಆರೋಗ್ಯ. ನಮ್ಮ ಹೃದಯ ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ದೇಹದಲ್ಲಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಬ್ಯಾಲೆನ್ಸ್ಡ್ ಆಗಿ ಇರಬೇಕು. ಪೇರಳೆಯಲ್ಲಿ ಪೊಟ್ಯಾಷಿಯಂ 417 ಮಿಲಿಗ್ರಾಂ ಇದ್ರೆ ಸೋಡಿಯಂ ಕೇವಲ 2 ಮಿಲಿಗ್ರಾಂ ಇರುತ್ತೆ. ಇದು ಅದ್ಭುತ ಬ್ಯಾಲೆನ್ಸ್. ನಿಮ್ಮ ರಕ್ತದೊತ್ತಡವನ್ನ ಕಂಟ್ರೋಲ್ನಲ್ಲಿಡುತ್ತೆ. ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ LDL ಅನ್ನ ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ HDL ಅನ್ನ ಹೆಚ್ಚಿಸುತ್ತೆ. ಇನ್ನು ಪೇರಳೆ ಹಣ್ಣು ಮಾತ್ರ ಅಲ್ಲ, ಇದರ ಎಲೆ ಕೂಡ ಅದ್ಭುತ ಔಷಧ. ಪೇರಳೆ ಎಲೆಯಲ್ಲಿ ಕ್ವೆರ್ಸಿಟಿನ್, ಕ್ಯಾಟಿಚಿನ್, ಮೈರಿಸಿಟಿನ್ ನಂತಹ ಅತ್ಯಮೂಲ್ಯ ಅಂಶಗಳಿವೆ. NCBI ಮತ್ತು ಹೆಲ್ತ್ ಲೈನ್ ವರದಿಗಳ ಪ್ರಕಾರ ಪೇರಳೆ ಎಲೆಯ ಚಹಾ ಕುಡಿಯೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆಯಾಗುತ್ತೆ. ಅಷ್ಟೇ ಅಲ್ಲ, ಮಹಿಳೆಯರಲ್ಲಿ ಋತುಚಕ್ರದ ನೋವನ್ನ ಅಂದ್ರೆ ಮೆನ್ಸ್ಟ್ರಲ್ ಕ್ರಾಂಪ್ಸ್ ನಿವಾರಿಸೋ ಶಕ್ತಿ ಈ ಎಲೆಗಿದೆ. ಝೀರೋ ಬಜೆಟ್ ಹೆಲ್ತ್. ಪೇರಳೆ ಬೆಳೆಯೋದು ಹೇಗೆ? ಸ್ನೇಹಿತರೆ, ಇಷ್ಟೆಲ್ಲ ಲಾಭ ಇರೋ ಹಣ್ಣನ್ನ ನೀವೇ ಸ್ವತಃ ಬೆಳಿಬೋದಾ? ಖಂಡಿತ ಬೆಳ್ಕೋಬಹುದು. ಇದನ್ನ ಬೆಳೆಯೋಕೆ 100 ಎಕರೆ ಜಮೀನು ಬೇಕಿಲ್ಲ. ನಿಮ್ಮ ಮನೆಯ ಟೆರೇಸ್, ಬಾಲ್ಕನಿ ಅಥವಾ ಮನೆ ಮುಂದಿನ ಪುಟ್ಟ ಜಾಗ ಸಾಕು. ಇದನ್ನ ಕುಂಟಗಳಲ್ಲಿ ಅಥವಾ ನೇರವಾಗಿ ಮಣ್ಣಿನಲ್ಲಿ ಬೆಳೆಯೋದು ಬಹಳ ಸುಲಭ. ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಸಾಕು. ಮೊದಲನೇದಾಗಿ ಜಾಗ ಮತ್ತು ಪಾಟ್ ಸೆಲೆಕ್ಷನ್. ಮನೆ ಮುಂದಿನ ಜಾಗದಲ್ಲೇ ನೆಡೋದಾದ್ರೆ 2x2 ಅಡಿ ಗುಂಡಿ ಸಾಕು. ಅದೇ ಟೆರೇಸ್ ಮೇಲೆ ಕುಂಡದಲ್ಲಿ ಬೆಳೆಯೋದಾದ್ರೆ 18ರಿಂದ 24 ಇಂಚಿನ ಅಂದ್ರೆ ಸುಮಾರು 50ರಿಂದ 75 ಲೀಟರ್ ಸಾಮರ್ಥ್ಯದ ದೊಡ್ಡ ಗ್ರೋ ಬ್ಯಾಗ್ ತೆಗೆದುಕೊಳ್ಳಿ. ಎರಡನೇದು, ಮಣ್ಣಿನ ಮಿಶ್ರಣ. ಇದಕ್ಕೆ ಪರ್ಫೆಕ್ಟ್ ಮಣ್ಣು ಅಂದ್ರೆ 40% ಕೆಂಪು ಮಣ್ಣು, 30% ಕಾಂಪೋಸ್ಟ್ ಮಿಕ್ಸ್ ಮಾಡಿ. ಇದರ ಜೊತೆಗೆ ಸ್ವಲ್ಪ ಬೇವಿನ ಹಿಂಡಿ ಬೆರೆಸಿದ್ರೆ ಗಿಡಕ್ಕೆ ರೋಗ ಬರೋದಿಲ್ಲ, ಬೇರುಗಳು ಸ್ಟ್ರಾಂಗ್ ಆಗ್ತವೆ. ಮೂರನೇದು, ಗಿಡದ ಆಯ್ಕೆ. ನೆನ್ಪಿರ್ಲಿ, ನರ್ಸರಿಯಿಂದ ತರುವಾಗ ಕಸಿ ಮಾಡಿದ ತಳಿಯನ್ನೇ ತನ್ನಿ. ಬೀಜದಿಂದ ಬಂದ ಗಿಡ ಬೇಗ ಫಲ ಕೊಡಲ್ಲ. ಅಲಹಾಬಾದ್ ಸಫೇದ, ತೈವಾನ್ ಪಿಂಕ್, ಲಲಿತ್ ಅಥವಾ ಅರ್ಕಾ ಕಿರಣ್ ಅಂತ ಒಂದಿಷ್ಟು ತಳಿಗಳು ಬೆಸ್ಟ್. ಕಸಿ ಮಾಡಿದ ಗಿಡಗಳು ಸರಿಯಾಗಿ ಪೋಷಣೆ ಮಾಡಿದ್ರೆ ಕೇವಲ 1.5ರಿಂದ 2 ವರ್ಷದಲ್ಲಿ ಹಣ್ಣು ಕೊಡೋದಕ್ಕೆ ಶುರು ಮಾಡುತ್ತೆ. ನಾಲ್ಕನೇದಾಗಿ ನಿರ್ವಹಣೆ. ಪೇರಳೆ ಗಿಡಕ್ಕೆ ಬಿಸಿಲು ಬಹಳ ಮುಖ್ಯ. ದಿನಕ್ಕೆ ಕನಿಷ್ಠ 6ರಿಂದ 8 ಗಂಟೆಗಳ ಕಾಲ ನೇರ ಬಿಸಿಲು ಬೀಳೋ ಜಾಗದಲ್ಲಿ ಗಿಡವನ್ನ ನೆಡಿ. ಮಣ್ಣು ಒಣಗಿದಾಗ ಮಾತ್ರ ನೀರು ಹಾಕಿ, ಅತಿಯಾದ ನೀರು ಬೇಡ. ವರ್ಷಕ್ಕೊಮ್ಮೆ ಪ್ರೂನಿಂಗ್ ಅಂದ್ರೆ ಕೊಂಬೆಗಳನ್ನ ಕತ್ತರಿಸ್ತಾ ಇರಬೇಕು.
ಒಂದು ಆರೋಗ್ಯಕರ ಗಿಡ ವರ್ಷಕ್ಕೆ 15 ರಿಂದ 40 ಕೆಜಿಯಷ್ಟು ಹಣ್ಣುಗಳನ್ನ ನಿಮ್ಮದೇ ಜಾಗದಲ್ಲಿ ಕೊಡುತ್ತೆ. ಯಾವುದೇ ಕೆಮಿಕಲ್ ಇಲ್ಲದೆ ನಿಮ್ಮ ಕೈಯಾರೆ ಬೆಳೆದ ಹಣ್ಣನ್ನ ತಿಂತಿದ್ರೆ ಆ ಖುಷಿನೇ ಬೇರೆ. ಸ್ನೇಹಿತರೆ, ಇದಿಷ್ಟು ಪೇರಳೆ ಹಣ್ಣಿನ ವಿಶೇಷ ಪವರ್ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.